ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಾಟ ಯಾವುದೇ ಕಾರಣಕ್ಕೂ ಕೂಡ ತಪ್ಪಲ್ಲ ಎನಿಸ್ತಾ ಇದೆ. ಇನ್ನು ಮಂಡ್ಯ ಜಿಲ್ಲೆಯ ಬೆಳಕವಾಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಬಾಲಕಿ ತಂದೆ ನವೀನ್ ದೂರಿನ ಆಧರಿಸಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಮೈಸೂರು ಜಿಲ್ಲೆಯ ನರಸೀಪುರದ ಬಜಾಜ್ ಫೈನಾನ್ಸ್ ಹಾಗೆ ಮೈಕ್ರೋ ಫೈನಾನ್ಸ್ನ ಅಜಿತ್ ಹಾಗೆ ಮ್ಯಾನೇಜರ್ ವಿರುದ್ಧ ಕೇಸ್ ದಾಖಲಾಗಿರುವಂಥದ್ದು. ಮೊನ್ನೆಯಷ್ಟೇ ನಡೆದಂತಹ ಘಟನೆ ಇದಾಗಿದೆ. ಕೇವಲ 1280 ರೂಪಾಯಿ ಕಟ್ಟಬೇಕಾಗಿತ್ತು. ಲೇಟ್ ಆಗಿದೆ, 4 ದಿನ ಲೇಟ್ ಆಗಿದೆ. 4 ದಿನಕ್ಕೆ ಏನಾಗಬಹುದು? ಏನೋ ಕಂಪನಿ ಮುಚ್ಕೊಂಡ ಹೋಗ್ತಿದ್ರು. 4 ದಿನ ಲೇಟ್ ಆಗಿರೋದಕ್ಕೆ ಮನೆ ಹತ್ರ ಬಂದಿದ್ದಾರೆ ಸಿಬ್ಬಂದಿ. ಪೋಷಕರಿಲ್ಲ ಅಂತ ಮನೇಲಿದ್ದಂತಹ ಅವ್ರ ಮಗಳು, ಕೇವಲ 7 ವರ್ಷದ ಪುಟ್ಟಿ, ಅದು 7 ವರ್ಷದ ಪಾಪನ ಕರ್ಕೊಂಡು ಹೋಗ್ಬಿಟ್ಟು ಚಿತ್ರಹಿಂಸೆ ಕೊಟ್ಟಿರುವಂಥದ್ದು. ತಲೆಗೆ ಹೊಡೆಯೋದು, ನಿಮ್ಮಮ್ಮ ಎಲ್ಲಿದ್ದಾರೆ, ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ ಕೇಳೋದು, ಚಿತ್ರಹಿಂಸೆ ಮಾಡಿರುವಂಥದ್ದು. ಹೀಗಾಗಿ ಇದನ್ನ ಹೀಗೆ ಬಿಡಬಾರ್ದು ಅಂತ ನಮ್ಮ ಅಶ್ವವೇಗ ನ್ಯೂಸ್ ಕೂಡ ಇದರ ಜೊತೆಗೆ ಸಾಥ್ ನೀಡಿರುವಂಥದ್ದು. ಅದರ ಜೊತೆಗೆ ಮಕ್ಕಳ ಆಯೋಗ ಕೂಡ ಸಾಥ್ ನೀಡಿರುವಂಥದ್ದು. ಈ ಒಂದು ಎಲ್ಲ ಸಾಥ್ ಮೇಲೆ ಇವಾಗ ಮೈಕ್ರೋ ಫೈನಾನ್ಸ್ ಅಜಿತ್ ಮತ್ತೆ ಮ್ಯಾನೇಜರ್ ವಿರುದ್ಧ ಕೇಸ್ ದಾಖಲಾಗಿರುವಂಥದ್ದು. ಮೈಸೂರು ಜಿಲ್ಲೆಯ ನರಸೀಪುರದ ಬಜಾಜ್ ಫೈನಾನ್ಸ್ ಮೇಲೆ. ಇನ್ನು ಫೈನಾನ್ಸ್ನಿಂದ 40,000 ರೂಪಾಯಿ ಸಾಲ ಪಡೆದಿದ್ರು ನವೀನ್ ತಾಯಿ ಮಂಗಳಮ್ಮ ಎನ್ನುವಂತಹ ವಿಚಾರ ಕೂಡ ಗೊತ್ತಾಗಿರುವಂಥದ್ದು. ಫೈನಾನ್ಸ್ನಿಂದ 40,000 ಸಾಲವನ್ನ ಪಡೆದಿದ್ರು ನವೀನ್ ತಾಯಿ ಮಂಗಳಮ್ಮ. ಇನ್ನು ಮೈಕ್ರೋ ಫೈನಾನ್ಸ್ಗೆ 24ರ ಪೈಕಿ 12 ಕಂತನ್ನ ಕಟ್ಟಿದ್ದಾರೆ. 24 ಕಂತು ಕಟ್ಟಬೇಕಾಗಿತ್ತು, 12 ಕಂತು ಕಟ್ಟಿದ್ದಾರೆ. ಇನ್ನು 8 ಕಂತು ಬಾಕಿ ಇತ್ತು. ಜೂನ್ 16ನೇ ತಾರೀಕು ಸಂಬಂಧಿಕರ ಮನೆಗೆ ತೆರಳಿದ್ರಂತೆ ನವೀನ್ ದಂಪತಿ ಮತ್ತೆ ಮಕ್ಕಳು. ಮಳವಳ್ಳಿ ತಾಲೂಕಿನ ಪೂರಿಗಾರಿಯ ಸಂಬಂಧಿಕರ ಮನೆಗೆ ಹೋಗಿರ್ತಾರೆ. ಇನ್ನು ನವೀನ್ ಮೈಸೂರಿಗೆ ತೆರಳಿದಾಗ ಫೈನಾನ್ಸ್ ಸಿಬ್ಬಂದಿಗಳು ಮನೆಗೆ ಬಂದಿದ್ದಾರೆ. ಬಾಲಕಿ ಮುಂದೆಯೇ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಹಾಗೆ ಬಾಲಕಿಯನ್ನ ಫ್ಯಾಕ್ಟರಿ ಬಳಿ ಕರೆದೊಯ್ದಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿಬಂದಿರುವಂಥದ್ದು. ಅಲ್ಲೂ ಕೂಡ ಅವಾಚ್ಯ ಶಬ್ದದಿಂದ ನಿಂದಿಸಿ ಬಿಟ್ಟು ಹೋಗಿದ್ದಾರೆ. ಬಾಲಕಿ ಒಬ್ಬಳನ್ನೇ ಫ್ಯಾಕ್ಟರಿವರೆಗೂ ಕೂಡ ಕರ್ಕೊಂಡು ಹೋಗಿದ್ದಾರೆ. ಫ್ಯಾಕ್ಟರಿಯಿಂದ ಅಲ್ಲೇದಲ್ಲೇ ಬಿಟ್ಟು ಹೋಗಿರುವಂಥದ್ದು. ಇನ್ನು ಈ ಬಗ್ಗೆ ಬೆಳಕವಾಡಿ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ನೀಡಿದ್ದಾರೆ ನವೀನ್. ಇನ್ನು ಸದ್ಯ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಬೆಳಕವಾಡಿ ಪೊಲೀಸರು. ಇನ್ನು ತನಿಖೆಯನ್ನ ಕೂಡ ಮುಂದುವರಿಸೋಕೆ ಎಲ್ಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿರುವಂಥದ್ದು. ಜೂನ್ 16ನೇ ತಾರೀಕು ಸಂಬಂಧಿಕರ ಮನೆಗೆ ಅಂತ ಹೋಗಿದ್ರು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಇನ್ನು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಮೇಲೆ ಯಾರ್ಯಾರ ಮೇಲೆ ಈ ಒಂದು ಕೇಸ್ ದಾಖಲಾಗಿರುವಂಥದ್ದು, ಹಾಗೆ ಎಷ್ಟು ಸಾಲ ಪಡೆದುಕೊಂಡಿದ್ರು, ಎಷ್ಟು ಕಂತು ತೀರಿಸಿದ್ರು, ಈ ಬಗ್ಗೆ ಏನೆಲ್ಲ ಮಾಹಿತಿ ಇದೆ? ಮೈಸೂರು ಜಿಲ್ಲೆಯ ನರಸೀಪುರ ತಾಲೂಕಿನಲ್ಲಿ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ನಿಟ್ಟಿನಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ಒಂದು 7 ವರ್ಷದ ಹೆಣ್ಣು ಮಗುವಿನ ಮೇಲೆ ಆಕೆಯ ಪೋಷಕರು ಸಾಲವನ್ನು ಮರುಪಾವತಿ ಮಾಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕಿರುಕುಳವನ್ನು ನೀಡಿದ್ರು ಪ್ರಕರಣದ ಕುರಿತು ಅಶ್ವವೇಗ ವಾಹಿನಿ ನಿನ್ನೆ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಈ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿರ್ತಕ್ಕಂತಹದ್ದು. ಅಂದ್ರೆ ಮೈಸೂರಿನ SP ಕಚೇರಿಗೂ ಕೂಡ ಆ ಒಂದು ಕುಟುಂಬವನ್ನ ಕರೆಸಿ ಆ ಘಟನೆ ನಡೆದಿರುವಂತಹದ್ದು ಮಂಡ್ಯ ಒಂದು ವ್ಯಾಪ್ತಿಗೆ ಒಳಪಡುವಂತ ಕಾರಣಕ್ಕಾಗಿ ಮಂಡ್ಯ ಜಿಲ್ಲೆಯ ಬೆಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಈಗ FIR ಕೂಡ ದಾಖಲಾಗಿರ್ತಕ್ಕಂಥಂದ್ರೆ ಬಜಾಜ್ ಫೈನಾನ್ಸ್ ನ ಮ್ಯಾನೇಜರ್ ಹಾಗೂ ಬೈಕ್ ಫೈನಾನ್ಸ್ ನ ಸಿಬ್ಬಂದಿಯಾಗಿರ್ತಕ್ಕಂಥ ಅಜಿತ್ ಎಂಬುವರ ಮೇಲೆ ಈಗ BNS ಕಾಯ್ದೆ ಅಡಿಯಲ್ಲಿ 137 ಮತ್ತು 152ರ ಸೆಕ್ಷನ್ ಅಡಿನಲ್ಲಿ ಈಗ FIR ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ 137ರ ಪ್ರಕಾರ ಏನು ಅಪಹರಣ ಕೃತ್ಯಕ್ಕೆ ಬಳಸುವಂತ ಕಾಯ್ದೆ ಮತ್ತು ಸಾರ್ವಜನಿಕವಾಗಿ ಅವಮಾನವನ್ನ ಮಾಡುವಂತ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ಆದಂತ ಅವಮಾನದ ಒಂದು ಕಾಯ್ದೆ ಅಡಿನಲ್ಲಿ ಒಂದು ಕೇಸನ್ನ ಕೂಡ ದಾಖಲು ಮಾಡ್ಕೊಂಡಿರ್ತಕ್ಕಂತಹದ್ದು. ಈಗಾಗಲೇ ಇಬ್ಬರ ಬಂಧನಕ್ಕೂ ಕೂಡ ಪೊಲೀಸರು ಬಲೆ ಬೀಸಿದ್ದು, ಈಗ ಇಬ್ರು ಕೂಡ ಒಂದು ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯ ಸಿಗ್ತಾ ಇರ್ತಕ್ಕಂತಹದ್ದು. ಇದೀಗ ಏನು ಇಡೀ ರಾಜ್ಯದಾದ್ಯಂತ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇತ್ತು. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಒಂದು ಏನು ಕಿರುಕುಳ ಏನಾಯ್ತು ಅದಕ್ಕೆ ಒಂದು ತಕ್ಕ ರೀತಿಯಲ್ಲಿ ಒಂದು ಪಾಠ ಕಲಿಸುವಂತ ನಿಟ್ಟಿನಲ್ಲಿ ಈಗ ಪೊಲೀಸ್ ಇಲಾಖೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಕಾವ್ಯ, ಡೀಟೇಲ್ಸ್ಗಾಗಿ ಈಗಾಗಲೇ ಸದ್ಯ FIR ದಾಖಲು ಮಾಡಿಕೊಂಡಿರುವಂಥದ್ದು. ಬೆಳಕವಾಡಿ ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಇನ್ನು ಆ ಒಂದು ಪ್ರತಿಯನ್ನ ಕೂಡ ನೀವು ನೋಡಬಹುದಾಗಿದೆ. ಏನೇನೆಲ್ಲ ಮೆನ್ಷನ್ ಮಾಡಿದ್ದಾರೆ, ಎಷ್ಟು ಗಂಟೆಗೆ ಬಂದಿದ್ರು, ಹಾಗೆ ಏನೆಲ್ಲ ಬಾಲಕಿಗೆ ಪ್ರಶ್ನೆಗಳನ್ನು ಕೇಳಿದ್ರು, ಪ್ರಶ್ನೆಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ಬಾಲಕಿಯ ಜೊತೆ ಯಾವ ರೀತಿ ವರ್ತನೆಯನ್ನು ಮಾಡಿದ್ರು, ಏನೆಲ್ಲ ಒಂದು ಟಾರ್ಚರನ್ನು ಮಾಡಿದ್ರು, ಇದೆಲ್ಲದ ಕುರಿತಾಗಿ ಒಂದು FIR ದಾಖಲು ಮಾಡಲಾಗಿರುವಂಥದ್ದು. ಇನ್ನು ನವೀನ್ ಕೂಡ ಮುಂದಾಗಿದ್ದಾರೆ, ಅಂದರೆ ಬಾಲಕಿಯ ತಂದೆ.
ಮಂಡ್ಯ ಜಿಲ್ಲೆಯ ಬೆಳಕವಾಡಿಯಲ್ಲಿ ನಡೆದಂತಹ ಘಟನೆಯಾಗಿದೆ. ಇನ್ನು FIR ಕೂಡ ದಾಖಲಾಗಿರುವಂಥದ್ದು. ಸಿಬ್ಬಂದಿಗಳು ಅಂದರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಬಾಲಕಿಯನ್ನು ಕಿಡ್ನಾಪ್ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿರುವಂಥದ್ದು. ಇನ್ನು ಈ ಕುರಿತಂತೆ ತನಿಖೆ ಆಗಬೇಕಾಗಿದೆ. ತನಿಖೆ ಆದ ನಂತರ ಸತ್ಯಾಸತ್ಯತೆಗಳು ಬಯಲಾಗಲಿದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಈ ರೀತಿ ಬಾಲಕಿಯನ್ನ ಕರೆದೊಯ್ದಿದ್ದು ನಿಜಕ್ಕೂ ಕೂಡ ತಪ್ಪು. ಅದರಲ್ಲೂ ಕೂಡ ಫೈನಾನ್ಸ್ ಸಿಬ್ಬಂದಿಗಳಿಗೆ ಈಗಾಗಲೇ ಇದಕ್ಕೆ ಅಂದರೆ ಈ ರೀತಿಯ ಟಾರ್ಚರ್ ಆಗಿರ್ಬೋದು ಅದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಾನೆ ಸರ್ಕಾರ ಸುಗ್ರೀವಾಜ್ಞೆಯನ್ನ ತಂದಿದೆ. ಆದರೆ ಸುಗ್ರೀವಾಜ್ಞೆಗೂ ಕೂಡ ಲೆಕ್ಕ ಕೊಡದೆ, ಸುಗ್ರೀವಾಜ್ಞೆಗೂ ಕೂಡ ಬೆಲೆ ಕೊಡದೆ ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸ್ತಾ ಇದೆ.